ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಘವೇಂದ್ರ. ಈ ಪಿಟಾಣಿ ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಇದು ನೋಡ್ತಾ ಇರ್ಬೋದು, ಇದು ಮಿರಾಬುಲ್. ಇದು ಓಪನ್ ಫೀಲ್ಡಲ್ಲಿ ಬೆಳೀತಾರೆ ರೈತರು ಹೆಚ್ಚಾಗಿ. ಇದು ಬಿಡಿ ಹೂವು. ಮತ್ತು ಇದಕ್ಕೆ ಹೆಚ್ಚಾಗಿ ರೋಗ ಕಾಣಿಸ್ಕೊಳ್ಳೋದೇನೆಂದರೆ ಚುಕ್ಕೆ ರೋಗ, ಎಲೆ ಚುಕ್ಕೆ ರೋಗ, ಬೂದಿ ರೋಗ ಮತ್ತು ಬಡ್ಡು, ಅಂದರೆ ಹೂವಿನ ಬಡ್ಡಿ ಇರುತ್ತೆ, ಸಣ್ಣದ ಬಡ್ಡು, ಅದಕ್ಕೆ ಕೊಳಪೆ ರೋಗ ಕಾಣಿಸ್ಕೊಳ್ಳುತ್ತೆ. ಈ ಕೊಳಪೆ ರೋಗಕ್ಕೆ ಮುಖ್ಯವಾಗಿ ಬಡ್ಡು ನೋಡ್ತಾ ಇರ್ಬೋದು, ಬಡ್ಸಲ್ಲಿ ಆ ಥರ ಬಡ್ಡಲ್ಲಿ ಕೊಳಪೆ ರೋಗ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಮೋಕ್ಷ ಬಂದು 4 ml, ಅದ್ರ ಜೊತೆಗೆ 1 ಗ್ರಾಮ್ COC ಇವೆರಡು ಹಾಕಿ ಸಿಂಪಡಣೆ ಮಾಡಿದ್ರೆ, ಅಂದರೆ ಸ್ಪ್ರೇ ಮಾಡಿದ್ರೆ ಈ ರೋಗ ಕಂಟ್ರೋಲ್ ಬರುತ್ತೆ. ಬೂದಿ ರೋಗ, ಚುಕ್ಕೆ ರೋಗ, ಎಲೆ ಚುಕ್ಕೆ ರೋಗ ಮತ್ತು ಬೂದಿ ರೋಗ, ಕೊಳಪೆ ರೋಗ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಮಿರಾಬಲ್ ರೋಸು ತುಂಬ ಚೆನ್ನಾಗಿ ಬಂದಿದೆ. ಕ್ರಾಪ್ಸು ಅಷ್ಟೇ ಹೆಲ್ದಿಯಾಗಿದೆ ಕ್ರಾಪು. ಈಗಿನ ರೇಟಿನಲ್ಲಿ ಕಾಸ್ಟ್ಲಿ ಆದರೂ ಮಾಡಿಕೊಂಡ್ರು ಸ್ಪ್ರೇ ಚೆನ್ನಾಗಿ ನಿಮಗೆ 10 ದಿನಕ್ಕೆ ಒಂದು ಸಲ ಸ್ಪ್ರೇ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ. ಮೋಕ್ಷ COC ತುಂಬ ಚೆನ್ನಾಗಿ ರಿಸಲ್ಟ್ ಇದೆ. ಹೂವು ಶೈನಿಂಗ್ ಬರುತ್ತೆ, ಕಲರ್ ಬರುತ್ತೆ, ಒಳ್ಳೆ ರಿಸಲ್ಟ್ ಇದೆ, ಗ್ರೋತು ಇದೆ, ಹೂವು ವೆಯ್ಟು ಬರುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಕ್ರಾಪು. ತೋಟನೂ ಅಷ್ಟೇ ಫ್ಲ್ಯಾಟ್ ತುಂಬ ಚೆನ್ನಾಗಿದೆ. ಮೋಕ್ಷ ಬೇಕಾದ್ರೆ ನೀವು ಮೋಕ್ಷ ಒಂದೇ ಸಿಂಪಡಣೆ ಮಾಡ್ಕೊಬೋದು. ಮೋಕ್ಷ ಇದೆ ಮೇಲೆ ಹಾಕೊಂಡು ಸಿಂಪಡಣೆ ಮಾಡಿಕೊಂಡ್ರು ಕೂಡ ಹಾಗೆ ಕ್ರಾಪು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನನ್ನ ರೈತ ಮಿತ್ರರೇ, ನೋಡ್ತಾ ಇರ್ಬೋದು ರೈತ ಮಿತ್ರರೇ, ಈ ವಿಡಿಯೋ ನೋಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ, ರೈತ ಮಿತ್ರರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ಸ್ ಹಾಕಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬರ್ ಆಗಿ ಈ ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್ ನನ್ನ ರೈತ ಮಿತ್ರರೇ. ಎಲ್ಲರೂ ಕೂಡ ನೋಡಿ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು ಸೋ ಮಚ್.